ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಕನ್ನಡ ಸಿನಿಮಾ ರಂಗದಲ್ಲಿ 2 ಹಾಗೂ 3ನೇ ತಲೆಮಾರಿನ ಅಬ್ಬರ ಶುರುವಾಗಿದೆ. ತಂದೆ ತಾಯಿ, ಅಜ್ಜ ಅಜ್ಜಿ ಸಿನಿಮಾ ರಂಗದಲ್ಲಿ ಮಿಂಚಿದ್ದಾಯಿತು. ಈಗ ಅವರ ಮಕ್ಕಳು ಮೊಮ್ಮಕ್ಕಳು ಮಿಂಚೋದಕ್ಕೆ ಶುರು ಮಾಡಿದ್ದಾರೆ. ನಮ್ಮ ಕಾಲದಲ್ಲಿ ಅಂದ್ರೆ 90ರ ದಶಕದಲ್ಲಿ ಹೀರೋ ಆಗಿದ್ದವರು, ಹೀರೋಯಿನ್ ಆಗಿದ್ದವರ ಮಕ್ಕಳು ಈಗ ಕನ್ನಡ ಸಿನಿಮಾ ರಂಗದಲ್ಲಿ ಭರವಸೆಯ ನಟಿ ನಟಿಯರಾಗೋ ಚಾಪು ಮೂಡಿಸ್ತಾ ಇದ್ದಾರೆ. ಈಗಾಗಲೇ ಹಲವರು ಸಿನಿಮಾ ರಂಗಕ್ಕೆ ಕಾಲಿಟ್ರೆ, ಇನ್ನೂ ಹಲವರು ಒಂದೊಳ್ಳೆ ಪ್ರಾಜೆಕ್ಟ್ಗಾಗಿ ಕಾದು ಕೂತಿದ್ದಾರೆ. ಒಳ್ಳೆ ಕತೆ ಸಿಗ್ತಾ ಇದ್ದಂತೆ ಸಿನಿಮಾ ರಂಗಕ್ಕೆ ಬಲಗಾಲಿಟ್ಟು ಪದಾರ್ಪಣೆ ಮಾಡಲು ರೆಡಿಯಾಗಿದ್ದಾರೆ. ಇದರ ಮಧ್ಯೆ ಹಲವರಿಗೆ ಸಿಕ್ಕಾಪಟ್ಟೆ ಬೇಡಿಕೆ ಇದ್ರು ಅದ್ಯಾಕೋ ಮನ್ಸು ಮಾಡ್ತಾ ಇಲ್ಲ. ಇನ್ನೊಂದಿಷ್ಟು ವರ್ಷ ಕಳೆಯಲಿ, ಎಜುಕೇಶನ್ ಕಂಪ್ಲೀಟ್ ಆಗಲಿ, ಮಕ್ಕಳು ಅನ್ಕೊಂಡಿದ್ದನ್ನ ಸಾಧಿಸಲು ಅಂತಾನೆ ಮುಂದಕ್ಕೆ ಹಾಕ್ತಾ ಇದ್ದಾರೆ. ಅಂತವರಲ್ಲಿ ನಟ ಉಪೇಂದ್ರ ಹಾಗೂ ನಟಿ ಪ್ರಿಯಾಂಕಾ ಉಪೇಂದ್ರ ಅವರ ಮಗಳು ಒಬ್ರು. ಉಪೇಂದ್ರ ಪ್ರಿಯಾಂಕಾ ಜೋಡಿ ಬಗ್ಗೆ ಹೇಳೋದೇ ಬೇಡ ಬಿಡಿ. ಮೇಡ್ ಫಾರ್ ಈಚ್ ಅದರ್ಸ್ ಅನ್ನೋ ಹಾಗೆ ಬದುಕ್ತಾ ಇದ್ದಾರೆ. ತಮ್ಮನ್ನ ನೋಡಿದ 4 ಜನ ತಮ್ಮನ್ನೇ ಮಾದರಿಯಾಗಿಟ್ಕೊಂಡು ಬದುಕಬೇಕು ಅನ್ನೋ ರೀತಿ ಜೀವನ ನಡೆಸ್ತಿದ್ದಾರೆ. ಒಂದೇ ಒಂದು ಕಪ್ಪು ಚುಕ್ಕೆಯೂ ಇಲ್ಲದಂತೆ ಸುಖ ಸಂಸಾರ ನಡೆಸ್ತಿದ್ದಾರೆ. ಇವರ ಮುದ್ದಾದ ಮಕ್ಕಳೇ ಆಯುಷ್ ಹಾಗೂ ಐಶ್ವರ್ಯ. ಉಪೇಂದ್ರ ಪ್ರಿಯಾಂಕಾ ದಂಪತಿಯ ಮೊದಲ ಮಗ ಆಯುಷ್ ಸಿಕ್ಕಾಪಟ್ಟೆ ಸ್ಮಾರ್ಟ್, ಅಪ್ಪನಂತೆ ಮಾತಿನಲ್ಲಿ ಚತುರ. ದೊಡ್ಡವರ ಮುಂದೆ ಹೇಗಿರಬೇಕು, ಹೇಗೆ ಗೌರವ ಕೊಟ್ಟು ಗೌರವ ಪಡಿಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಕಲಿತಿದ್ದಾರೆ. 3 ದಿನಗಳ ಹಿಂದೆ ಆಯುಷ್ ಅವರ ಒಂದಿಷ್ಟು ವಿಡಿಯೋ ವೈರಲ್ ಆಗಿತ್ತು. ಅದರಲ್ಲಿ ಆಯುಷ್ ಸರಳತೆ ಹಾಗೂ ಅವರು ಮಾತನಾಡೋ ರೀತಿಗೆ ಇಡೀ ಕರುನಾಡಿನ ಜನರೇ ಕೊಂಡಾಡಿದ್ರು. ದೊಡ್ಡವರ ಮಗ ಆದ್ರೂ ಅದೆಂತ ಗೌರವ, ಅದೆಂತ ಸರಳತೆ ಅಂತ ಕೊಂಡಾಡಿದ್ರು. ಇದರ ಬೆನ್ನಲ್ಲೇ ಈಗ ಹೊಸ ಸುದ್ದಿ ಹೊರಬಿದ್ದಿದೆ. ಉಪೇಂದ್ರ ಮಗಳು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಕನ್ನಡ ಸಿನಿಮಾ ರಂಗದಲ್ಲಿ ಹೊಸದೊಂದು ಟ್ರೆಂಡ್ ಶುರುವಾಗಿದೆ. ತಮ್ಮ ಮಕ್ಕಳ ಬರ್ತ್ಡೇ ಪಾರ್ಟಿಯನ್ನ ಅದ್ಧೂರಿಯಾಗಿ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಹೆಣ್ಮಕ್ಳ ಬರ್ತ್ಡೇಯನ್ನ ಗ್ರ್ಯಾಂಡ್ ಆಗಿ ಮಾಡ್ತಿದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ನಟ ಗಣೇಶ್ ಅವರ ಮಗಳ ಬರ್ತ್ಡೇಯನ್ನ ಅದ್ಧೂರಿಯಾಗಿ ಮಾಡಿದ್ರು. ಸಿನಿಮಾ ರಂಗದ ಹಲವರನ್ನ ಆಹ್ವಾನಿಸಿ ತಮ್ಮ ಮಗಳ ಬರ್ತ್ಡೇ ಮಾಡಿದ್ರು. ಅದರ ಬೆನ್ನಲ್ಲೇ ಈಗ ಉಪೇಂದ್ರ ಹಾಗೂ ಪ್ರಿಯಾಂಕಾ ಉಪೇಂದ್ರ ಮಗಳ ಬರ್ತ್ಡೇಯನ್ನ ಅದ್ಧೂರಿಯಾಗಿ ಮಾಡಿದ್ದಾರೆ. ಐಶ್ವರ್ಯ ಉಪೇಂದ್ರ 21ನೇ ವಯಸ್ಸಿಗೆ ಕಾಲಿಟ್ಟಿದ್ದು ಬ್ಲ್ಯಾಕ್ ಥೀಮ್ಸ್ ನಲ್ಲಿ ಮಗಳ ಬರ್ತ್ಡೇಯನ್ನ ಅದ್ಧೂರಿಯಾಗಿ ಮಾಡಿದ್ದಾರೆ. ಐಶ್ವರ್ಯ ಅವರ ಬರ್ತ್ಡೇ ಬೆನ್ನಲ್ಲೇ ಹೊಸ ಸುದ್ದಿ ಹರಿದಾಡ್ತಾ ಇದೆ. ಉಪೇಂದ್ರ ಮಗಳು ಐಶ್ವರ್ಯ ಹೊಸ ಸಿನಿಮಾ ಒಂದರಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಅಂತ. ಅದ್ಧೂರಿ ಬಜೆಟ್ನ ಸಿನಿಮಾದಲ್ಲಿ ಮೊದಲ ಬಾರಿಗೆ ಹೀರೋಯಿನ್ ಆಗಿ ಐಶ್ವರ್ಯ ತೆರೆ ಮೇಲೆ ಬರಲಿದ್ದಾರಂತೆ. ಈಗಾಗಲೇ ಕಥೆಯನ್ನು ಕೇಳಿದ್ದಾರೆ ಅನ್ನೋ ಗುಸುಗುಸು ಮಾತು ಕೇಳಿ ಬರ್ತಾ ಇದೆ. ಈಗಾಗಲೇ ಐಶ್ವರ್ಯರನ್ನ ಹಾಕೊಂಡು ಸಿನಿಮಾ ಮಾಡ್ತೀವಿ ಅಂತ ಹಲವು ನಿರ್ದೇಶಕರು ಆಫರ್ ಕೊಟ್ಟಿದ್ರು. ಆದ್ರೆ ಅದ್ಯಾಕೋ ಉಪೇಂದ್ರ ಹಾಗೂ ಅವರ ಮಗಳು ಮನಸ್ಸು ಮಾಡಿರ್ಲಿಲ್ಲ. ಕಾಲೇಜಿಗೆ ಹೋಗ್ತಿರೋದ್ರಿಂದ ಮೊದಲು ಎಜುಕೇಶನ್ ಅನ್ನೋ ತೀರ್ಮಾನದಲ್ಲಿದ್ರೋ ಗೊತ್ತಿಲ್ಲ, ಹಲವು ಅವಕಾಶ ಬಂದ್ರೂ ಯಾವುದಕ್ಕೂ ಓಕೆ ಅಂದಿರ್ಲಿಲ್ಲ. ಈ ಹಿಂದೆ ದೊಡ್ಡ ಮನೆ ಕುಡಿ ಯುವರಾಜ್ ಕುಮಾರ್ ಅವರ ಮೊದಲ ಸಿನಿಮಾ ಯುವ ಚಿತ್ರದಲ್ಲಿ ಐಶ್ವರ್ಯ ನಟಿಸ್ತಾರೆ. ಯುವನ ಮೊದಲ ಸಿನಿಮಾಗೆ ಐಶ್ವರ್ಯ ಹೀರೋಯಿನ್ ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ಆದ್ರೆ ಆಮೇಲೆ ಹಾಗೆ ತಣ್ಣಗಾಗಿ ಹೋಯ್ತು. ಈಗ ಕಾಲ ಕೂಡಿ ಬಂದಂತಿದೆ. ಅಭಿನಯ ಅನ್ನೋದು ಐಶ್ವರ್ಯ ಪಾಲಿಗೆ ರಕ್ತದಲ್ಲೇ ಬಂದಿದೆ. ತಂದೆ ಕನ್ನಡ ಸಿನಿಮಾ ರಂಗದ ಲೆಜೆಂಡರಿ ನಟನೆ ಹಾಗೂ ನಿರ್ದೇಶನದಲ್ಲಿ ಎತ್ತಿದ ಕೈ, ತಾಯಿ ಸ್ಫುರದ್ರೂಪಿ ಚೆಲುವೆ, ಜೊತೆಗೆ ಅತ್ಯುತ್ತಮ ನಟಿ. ಹೀಗಾಗಿ ಐಶ್ವರ್ಯ ಅವರ ನಟನೆ ಬಗ್ಗೆ 2 ಮಾತನಾಡುವಂತಿಲ್ಲ. ಈಗಾಗಲೇ ದೇವಕಿ ಅನ್ನೋ ಸಿನಿಮಾದಲ್ಲಿ ಐಶ್ವರ್ಯ ಸಣ್ಣದೊಂದು ಪಾತ್ರ ನಿರ್ವಹಿಸಿದ್ರು. ಆದ್ರೆ ಆಮೇಲೆ ಯಾವ ಸಿನಿಮಾದಲ್ಲೂ ಕಾಣಿಸಿಕೊಳ್ತಾ ಇಲ್ಲ. ಪೂರ್ಣ ಪ್ರಮಾಣದಲ್ಲಿ ನಟಿಯಾಗಿಯೂ ಪದಾರ್ಪಣೆ ಮಾಡಿರಲಿಲ್ಲ. ಇದೀಗ ಬಣ್ಣದ ಲೋಕಕ್ಕೆ ಬರಲು ತಯಾರಿ ನಡೆಸಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಆದ್ರೆ ಈ ಬಗ್ಗೆ ಉಪೇಂದ್ರ ಕುಟುಂಬದಿಂದ ಯಾವುದೇ ಅಧಿಕೃತ ಮಾಹಿತಿ ಹೊರಬಿದ್ದಿಲ್ಲ. ಈಗಾಗಲೇ ಮಾಲಾಶ್ರೀ ಮಗಳು ಬಣ್ಣದ ಲೋಕಕ್ಕೆ ಕಾಲಿಟ್ಟಿದ್ದಾಯ್ತು. ನಟ ಪ್ರೇಮ್ ಮಗಳು ಸಹ ಬ್ಯಾಕ್ ಟು ಬ್ಯಾಕ್ ಸಿನಿಮಾದಲ್ಲಿ ನಟಿಸ್ತಿದ್ದಾರೆ. ಇನ್ನು ಸುಧಾರಾಣಿ ಶ್ರುತಿ ಮಗಳು ಒಂದೊಳ್ಳೆ ಅವಕಾಶಕ್ಕಾಗಿ ಕಾಯ್ತಿದ್ದಾರೆ. ಹೀಗಾಗಿ ಕನ್ನಡ ಸಿನಿಮಾ ರಂಗದಲ್ಲಿ ಇನ್ನು ಮುಂದೆ ಮಕ್ಕಳ ಪರ್ವ ಶುರುವಾಗಲಿದೆ.